ನಾವು ದೊಡ್ಡ ಮನೆಯವರು, ಕೊಡುವುದಷ್ಟೇ ಗೊತ್ತು, ಬೇರೆಯವರಿಂದ ಏನೂ ಅಪೇಕ್ಷೆ ಪಡಲ್ಲ. ಹೌದು, ದೊಡ್ಡ ಮನೆ ಹುಡುಗ ಪ್ರೇಕ್ಷಕರಿಗೆ ಚಿತ್ರದ ಸಾರಾಂಶದಂತೆ ಅಕ್ಷರಶಃ ಅದ್ದೂರಿ ಮನರಂಜನೆಯ ಊಟ ಬಡಿಸಿದ್ದಾನೆ. ಒಬ್ಬ ಸಾಮಾನ್ಯ ಚಿತ್ರಪ್ರೇಮಿಗೆ ಏನು ಬೇಕೋ ಅವೆಲ್ಲ ಚಿತ್ರವುದ್ದಕ್ಕೂ ಇದೆ. ಅಭಿಮಾನಿ ದೇವರ ಕಾಸು, ಅಪ್ಪು ಹೋಳಿ ಸಾಹಸದ ಆಗಮನ ಹಾಗೂ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡಿನಲ್ಲಿ ಬಡ್ಡಿ ಸಮೇತ ವಸೂಲಾಗಿ ಬಿಡುತ್ತದೆ. ಮಿಕ್ಕಿದೆಲ್ಲ ದಸರಾ ಬೋನಸ್. ಚಿತ್ರದ ನಟನೆಯ ವಿಷಯಕ್ಕೆ ಬಂದರೆ ಪುನೀತ್ ಲೀಲಾಜಾಲ. ಚಿತ್ರದಿಂದ ಚಿತ್ರಕ್ಕೆ ಅಪ್ಪು ಅಭಿಮಾನ ಸೂಪರ್ ಆಗಿದೆ. ಸಾಹಸದಲ್ಲಿ ಸೂಪರ್ ಆಗಿ ಮಿಂಚಿದ್ದಾರೆ. ನೃತ್ಯದಲ್ಲಿ ಪ್ರೇಕ್ಷಕ ಕುಣಿಯುವಂತೆ ಮಾಡುತ್ತಾರೆ. ತಂದೆಯ ಪಾತ್ರದಲ್ಲಿ ಅಂಬರೀಷ್ ಮನಮಿಡಿಯುವ ಅಭಿನಯ. ಹೆಸರಿಗೆ ತಕ್ಕಂತೆ ಅವರದು ಚಿತ್ರದಲ್ಲಿ ಅರ್ಬಲ್ ಪಾತ್ರ. ರಾಧಿಕಾ ಪಂಡಿತ್ 2 ಥರದ ಪಾತ್ರಗಳಲ್ಲಿ ಬಿಂದಾಸ್ ಅಭಿನಯ. ರವಿಶಂಕರ್ ಮೊದಲ ಬಾರಿಗೆ ಪುನೀತ್ ಎದುರು ಎದೆಉಡ್ಡಿ ನಿಂತಿದ್ದಾರೆ. ಅಪ್ಪು ರವಿಶಂಕರ್ ಪಾತ್ರಗಳನ್ನು ತೆರೆಯ ಮೇಲೆಯೇ ನೋಡಿ ಆನಂದಿಸಬೇಕು. ಚಿಕ್ಕಣ್ಣ ಭರ್ಜರಿಯಾಗಿ ನಗಿಸಿದ್ದಾರೆ. ರಂಗಾಯಣ ರಘು, ಅವಿನಾಶ್, ಸುಮಲತಾ, ಭಾರತಿ ವಿಷ್ಣುವರ್ಧನ್, ಡಾರ್ಲಿಂಗ್ ಕೃಷ್ಣ ಪೈಪೋಟಿ ಅಭಿನಯ ನೀಡಿದ್ದಾರೆ. ತಂತ್ರಜ್ಞರ ವಿಷಯಕ್ಕೆ ಬಂದರೆ ಒಂದು ಮಾಸ್ ಸಿನಿಮಾವನ್ನು ಹೀಗೂ ಮಾಡಬಹುದು ಎಂದು ಸೂರಿ ನೋಡಿಯೇ ಕಲಿಯಬೇಕು. 2 ಗಂಟೆ ಕಿಂಚಿತ್ತೂ ಎಡವದೆ ನಿರ್ದೇಶಿಸಿರುವ ಸೂರಿಗೆ ಒಂದು ಸಲಾಂ ಹೇಳಲೇಬೇಕು. ಸತ್ಯ ಹೆಗಡೆಯ ದೃಶ್ಯವೈಭವ ಕಣ್ತುಂಬಿಕೊಡಲು 2 ಕಣ್ಣು ಸಾಲದು. ಅದರಲ್ಲೂ ಮೊದಲಿನ ಹಾಡು ಮತ್ತು ನಂಜನಗೂಡಿನ ಸನ್ನಿವೇಶಗಳಲ್ಲಿ ಪ್ರೇಕ್ಷಕ ಚಿತ್ರದೊಳಗೆ ತಾನು ಪ್ರವೇಶ ಮಾಡಿರುತ್ತಾನೆ. ಅಷ್ಟರ ಮಟ್ಟಿಗೆ ಸತ್ಯ ಕೈ ಚಳಕ ಅದ್ಭುತ. ಸಾಹಸ ನಿರ್ದೇಶಕ ರವಿವರ್ಮ ಅದ್ದೂರಿ ಸಾಹಸಗಳನ್ನು ಸೂಪರ್ ಆಗಿ ಮಾಡಿದ್ದಾರೆ. ದೀಪ ಸಂಕಲನ ಇಷ್ಟವಾಗುತ್ತದೆ. ಹರಿಕೃಷ್ಣ ಹಾಡುಗಳು ಶಿಲೆಗೆಟ್ಟಿಸುತ್ತವೆ. ನೆನಪಿರಲಿ, ಒಬ್ಬ ಅಭಿಮಾನಿಯಾಗಿ ಈ ವಿಮರ್ಶೆ ಬರೆಸಿಲ್ಲ. ಸಾಮಾನ್ಯ ಪ್ರೇಕ್ಷಕನಾಗಿ ಈ ಚಿತ್ರ ಪುನೀತ್ ಇಂದಿನ ಚಿತ್ರಗಳನ್ನು ಮೀರಿ ನಿಲ್ಲುತ್ತದೆ. ಸಾಮಾನ್ಯರಾಗಿ ಬಡವರಿಗೆ ನೆರವಾಗುವ ಪವರ್ ಸ್ಟಾರ್ ಅಲಿಯಾಸ್ ಸೂರ್ಯ ಹೊರಬರುವ ಹೊತ್ತಿಗೆ ನಿಮ್ಮನ್ನು ಆವರಿಸಿಕೊಂಡಿರುತ್ತಾನೆ. ತುಂಬ ದಿನಗಳ ನಂತರ ಒಂದು ಕುಟುಂಬ ಸಮೇತ ನೋಡುವಂಥ ಅಪ್ಪಟ ಕನ್ನಡ ಸಿನಿಮಾ ಬಂದಿದೆ. ಮನೆ ಮಂದಿಯೆಲ್ಲ ಚಿತ್ರಮಂದಿರದತ್ತ ಮುಖ ಮಾಡಿ ಭರಪೂರ ಮನರಂಜನೆಯ ಬಿರಿಯಾನಿ ತಿಂದು ತೇಗಿ ಬನ್ನಿ. ಒಟ್ಟಾರೆಯಾಗಿ ಔಟ್ ಆಫ್ 5 ಸ್ಟಾರ್ಸ್, ಇಟ್ಸ್ 3.5 ಸ್ಟಾರ್ಸ್. ಮಾಸ್ ಎಂಟರ್ಟೈನಿಂಗ್ ಮೂವಿ.